ಪ್ರತಿಯೊಂದು ಸಮಾವೇಶ ನೀವು ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಸಾಕ್ಷ್ಯ ಇದೆ, ನನ್ನ ಮೊಬೈಲ್ ಎಲ್ಲ ಸಾಕ್ಷ್ಯ ಇದೆ ಅಂತ. ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷ್ಯನ ಇವತ್ತು ಕೊಟ್ಟಿರೋ ಅಥವಾ ಬೇರೆ ಕೊಟ್ಟಿರೋ? ಎಲ್ಲವೂ ಕೂಡ ಈಗಲೂ ಅಷ್ಟೇ, ಇವತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್. ಸರ್ ಇಲ್ಲ ಅದನ್ನ ನೋಡಿ, ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ, ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಶಿಯಲಿಟಿ ಅಂತಾರೆ. ನನ್ನ ಮಾತು ಕೇಳಿ ಸರ್, ಅದ ಕೇಳ್ತೀನಿ ಸರ್. ಸಾಕ್ಷಿಯನ್ನ ಕಾನ್ಫಿಡೆನ್ಶಿಯಲ್ ಆಗನೇ ಕೊಡಬೇಕಾಗತ್ತೆ. ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಗೊತ್ತಾತ ಹೇಳಿದ್ರೆ ಅದು ಕಾನ್ಫಿಡೆನ್ಶಿಯಲ್ ಅನಿಸ್ಕೊಳ್ಳಲ್ಲ. ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು. ಹೌದು, ಬಟ್ ನಾನು ಹೇಳಿಲ್ಲಲ್ಲ, ಸಮಾವೇಶದಲ್ಲಿ ಹೇಳಿದ್ದೀನಿ. ಖಂಡಿತ ಇದೆ, ಕೊಟ್ಟು ಆಗಿದೆ. ಅದರ ಪರಿಣಾಮವಾಗಿಯೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಸರ್, ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ. ಹಾಗಾಗಿ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ವಿಚಾರಣೆಗೆ ಬರಬೇಕು? ಇಲ್ಲ, ಆ ವಿಚಾರಣೆಗೆ ನಮ್ಗೆ ಯಾವ್ದು ಕೊಟ್ಟಿಲ್ಲ. ನಿಮ್ಗಾಗ್ಲಿ ತಿಮರೋಡಿಗೆ ಆಗ್ಲಿ? ಇಲ್ಲ ಸರ್, ಯಾವ್ದು ಕೊಟ್ಟಿಲ್ಲ. ಹೌದು ಏನೇ, ಆಮೇಲೆ ಇನ್ನೂ ಕೂಡ ಕರೆದ್ರು ಬರ್ತೀವಿ ನಾವು. ಇನ್ನೂ ಒಂದು 10 ಸಾರಿ ನಾವು ಹೇಳಿದೀವಿ, ಇನ್ನೂ ನೆಕ್ಸ್ಟ್ ಕರೆದ್ರು ಕೂಡ ನಾವು ಬರ್ತೀವಿ. ಆದ್ರೆ ಈ ತನಿಖೆ ಇಷ್ಟಕ್ಕೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು, ಇಷ್ಟೇ. ಥ್ಯಾಂಕ್ ಯು ಸರ್. ಹೌದು, ಅದರದೇ ರಿಸಲ್ಟ್ ಬರ್ತಾ ಇದೆ ಅಲ್ಲ ಸರ್. ಸಾಮೂಹಿಕ ವಿವಾಹ ಆಯ್ತು, ಈಗ ಲಾಜ್ ಅಲ್ಲಿ ಸತ್ತಂತವ್ರದ್ದು ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆಯಲ್ಲೇನೇ ಇದೆಯಲ್ಲ ಸತ್ತಿದ್ದು. ಜೋಡಿ ಸತ್ತಿದ್ದಾರೆ, ದಯವಿಟ್ಟು ಅದನ್ನು ಪ್ರಸಾರ ಮಾಡಿ ಸರ್. ಜೋಡಿ ಸತ್ತಿದ್ದು ಹುಡುಗ, ಆಮೇಲೆ ಎಷ್ಟು 50 ವರ್ಷ 30 ವರ್ಷದ ಪುರುಷ, 20 ವರ್ಷದ ಮಹಿಳೆ, ಜೋಡಿ ಅದನ್ನೆಲ್ಲ ತೋರಿಸಿದೀವಿ.